ನಮಸ್ತೆ, SRS ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿಯ ಸುದ್ದಿಯ ಬಗ್ಗೆ ಇವತ್ತು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಜುಲೈ 20 ಮಧ್ಯಾಹ್ನ 2 ಗಂಟೆ ಮೇಲೆ 30-31 ಕಂತಿನ ಬಾಕಿ ಹಣವನ್ನು ಇವತ್ತು DK ಶಿವಕುಮಾರ್ ಅವರು ಇವತ್ತು ಬಿಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ಯಾರ್ಯಾರಿಗೆ ಇನ್ನು 30ನೇ ಕಂತು 31ನೇ ಕಂತು ಬಾಕಿ ಇತ್ತು ಅಲ್ವಾ, ಇವತ್ತು ಅವ್ರಿಗೆಲ್ಲ ಫುಲ್ ಆಗುತ್ತೆ. ಹಾಗೇನು ನೆಕ್ಸ್ಟ್ ಕಂತಿನ ಬಗ್ಗೆ ಏನು ಅಪ್ಡೇಟ್ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ. ಇವತ್ತು 30 ಹಾಗೇನೆ 31 ಕಂತಿನ ಬಗ್ಗೆ ವಿವರ. ಇವತ್ತು ಯಾರಿಗೂ ಇನ್ನು 30ನೇ ಕಂತು ಬಂದಿಲ್ಲ, ನಮಗೆ ಇನ್ನು 29 ಕಂತು ಕೂಡ ಬಂದಿಲ್ಲ, ನಮಗೆ ಇನ್ನು 2-3 ಕಂತು ಕೂಡ ಬಾಕಿ ಇದ್ದಾವೆ. ಯಾವ ಕಂತು ಕೂಡ ನಮಗೆ ಸರಿಯಾಗಿ ಬರ್ತಾ ಇಲ್ಲ ತಿಂಗಳು ಅನ್ನೋರಿಗೆ ಇವತ್ತು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವತ್ತು DK ಶಿವಕುಮಾರ್ ಹೇಳಿದ್ದಾರೆ ಆಲ್ರೆಡಿ, ಇವತ್ತು ಬಾಕಿ ಇರುವ ಕಂತನ್ನೆಲ್ಲ ಇವತ್ತು ಕ್ಲೋಸ್ ಮಾಡಿಸ್ತೀವಿ, ನೆಕ್ಸ್ಟ್ 32ನೇ ಕಂತಿಗೆ ಪ್ಲಾನ್ ಮಾಡ್ತೀವಿ ಅಂತ ಇವತ್ತು ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು 2 ಗಂಟೆ ಮೇಲೆ ನಿಮಗೆಲ್ಲರ ಅಕೌಂಟ್ಗೆ ನಾವು ಉಳಿದಿರುವ ಬಾಕಿ ಉಳಿದಿರುತ್ತೆ. ನಿಮ್ಮದು 30ನೇ ಕಂತು ಬಂದಿರಲ್ಲ ಅಣ್ಣ, 31ನೇ ಕಂತು ಬಂದಿರಲ್ಲ, 29ನೇ ಕಂತು ಬಂದಿರಲ್ಲ ಅಂಥವ್ರ ಕಂತಿಗೆ ಇವತ್ತು ಯಾವ್ಯಾವ ಬಾಕಿ ಇತ್ತು ಅಲ್ವಾ, ಅವೆಲ್ಲ ಕಂತುಗಳೆಲ್ಲ ಇವತ್ತು ಫಿಲ್ ಮಾಡ್ತಾರೆ. ಹಾಗೆಯೇ ನಿಮ್ಮದು 30, 31 2 ಕಂತು ಕೂಡ ಬಂದಿಲ್ಲಪ್ಪ ನಮ್ಮದು ಅನ್ನೋರು ಇವತ್ತು 4,000 ಡಬಲ್ ಧಮಾಕ್ ಅಂತಲೇ ಹೇಳ್ಬೋದು. 2,000 30ನೇ ಕಂತು, 31ನೇ ಕಂತು 2,000 ಎರಡು ಸೇರಿಬಿಟ್ಟು 4,000 ನಿಮಗೆ ಸಿಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗೆಯೇ ಈ ವೀಕಲ್ಲಿ ಯಾರು ಕೂಡ 3 ಕಂತು ಕೂಡ ನಾವು ತಗೊಂಡೇ ಇಲ್ಲ ಅಂಥವ್ರಿಗೆ ಇದರಲ್ಲಿ ಇನ್ನೂ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಇಲ್ಲಿ 29ನೇ ಕಂತು, 30ನೇ ಕಂತು, 31ನೇ ಕಂತು 3 ಕಂತು ಸೇರಿ ಕೂಡ ಇವತ್ತು ನಿಮಗೆ 2,000 ಪ್ಲಸ್ 2,000 ಪ್ಲಸ್ 2,000 ಪ್ಲಸ್ 6,000 ಕೂಡ ನಿಮಗೆ ಬರಲಿದೆ. ಟೋಟಲ್ ಆಗಿ ನಿಮಗೆ ಈ ಮಂತು ಇವತ್ತು ಎಸ್ಪೆಷಲಿ ಸೋಮವಾರ ನಿಮಗೆ 2 ಗಂಟೆ ಮೇಲೆ 6,000 ರೂಪಾಯಿ ಜಮಾ ಆಗಲಿದೆ ಅಕೌಂಟಿಗೆ. ಅದಕ್ಕೋಸ್ಕರ ಇವತ್ತು ಜಮಾ ಆಗುವ ಅವಶ್ಯಕತೆ ಇರುವುದರಿಂದ ನೀವು ಆಗಾಗ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಖಾತೆಯನ್ನು ಚೆಕ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇರುತ್ತೆ. ನಮಗಿನ್ನೂ ಸರ್ ಏನು ನೀವು ಹೇಳ್ತೀರಾ, ಆದರೆ ಕೂಡ ನಮಗೆ 1 ರೂಪಾಯಿ ಕೂಡ ಬರ್ತಾನೆ ಇಲ್ಲ, ನಮ್ದು ಏನಾಗಿದೆಯೋ ಏನೋ ಅನ್ನೋರಿಗೆ ಡೌಟ್ ಇರೋರಿಗೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಏನಂತಂದರೆ ನಿಮಗಿನ್ನೂ 2,000 ರೂಪಾಯಿ 1.5 ಕೂಡ ಬಂದಿಲ್ವಾ, ಏನೋ ಹೊಸ ಅಪ್ಲಿಕೇಶನ್ ಅಂತ ಹೇಳ್ತಾರೆ, ಅದನ್ನು ಏನು ಮಾಡಬೇಕು ಏನು ಕೂಡ ಅರ್ಥ ಆಗ್ದಂಗೆ ಆಗ್ಬಿಟ್ಟಿದೆಯಾ. ಹಾಗಾದರೆ ಇಲ್ಲಿ ಕೇಳಿ, ನೀವು ಏನಾದರೂ ದುಡ್ಡು 29ನೇ ಕಂತು ಬಂದಿದೆ, 30ನೇ ಕಂತು ಬರಬೇಕು, ಆದರೆ ಇವತ್ತು ಬಂದಿಲ್ಲ ಅಂದ್ಕೊಳ್ಳಿ, ಆಗ ನೀವು ಯಾರನ್ನ ಸಂಪರ್ಕಿಸಬೇಕು ಅಂತಂದರೆ ಮಹಿಳಾ ಇಲಾಖೆ ಇರುತ್ತೆ, ಇಲ್ಲಾಂದರೆ ತಾಲೂಕು ಪಂಚಾಯಿತಿ ಇರುತ್ತೆ, ನಿಮ್ಮೂರಲ್ಲಿ ಗ್ರಾಮ ಪಂಚಾಯಿತಿ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟವ್ರು ಇರ್ತಾರೆ, ಇಲ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟವ್ರು ಇರ್ತಾರೆ. ಅವ್ರಿಗೆ ನೀವು ಹೋಗ್ಬಿಟ್ಟು ಹೇಳಬೇಕು, ಸರ್ ನಮ್ಮದು ಸ್ವಲ್ಪ ಗೃಹಲಕ್ಷ್ಮಿ ಯೋಜನೆಯಿಂದ ದುಡ್ಡೇ ಬರ್ತಾಯಿದೆ ಸರ್, 2-3 ಕಂತು ಆಯಿತು ಸರ್, ಸ್ವಲ್ಪ ವಿಚಾರಿಸಿ ಸರ್ ಅಂತ ಅವ್ರ ಹತ್ರ ಹೋಗ್ಬಿಟ್ಟು ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅವರು ಕೂಡ ನಮಗೆ ಸಹಾಯ ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಇನ್ನೊಂದು ಏನಪ್ಪ ಅಂತಂದರೆ ನೀವು ಬ್ಯಾಂಕ್ ಖಾತೆಗೆ ಹೋಗ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ನಮ್ಮ ಖಾತೆಯನ್ನು ಚೆಕ್ ಮಾಡಿಸ್ಬೇಕು. ನೀವು ಹೋಗ್ಬಿಟ್ಟು ಅಲ್ಲಿ ಸರ್ ಏನಾಗಿದೆ ಸರ್ ನಮ್ಮದು, ಅಲ್ಲಿ ಯಾಕೋ ನಮ್ಮ ಖಾತೆಗೆ ಅಸಲಿ ದುಡ್ಡೇ ಬರ್ತಾಯಿಲ್ಲ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ನಿಮ್ದು ಏನಾದರೂ ಲಿಂಕ್ ಮಾಡೋದಿದೆಯಾ, ಇನ್ನೂ ಬಾಕಿ ಇದೆಯಾ, ಇಲ್ಲಾದರೂ ಏನಾದ್ರು ತೊಂದರೆ ಆಗಿದೆಯಾ ನಿಮಗೆ, ಅದೆಲ್ಲದನ್ನು ಕೂಡ ಅವರು ಇಲ್ಲಿ ವಿವರವಾಗಿ ಹೇಳ್ತಾರೆ. ಅದನ್ನು ನೀವು ನೋಡಿಬಿಟ್ಟು ಅದನ್ನೆಲ್ಲ ಸರಿ ಮಾಡಿಕೊಂಡು ಆಮೇಲೆ ನಿಮಗೆ ದುಡ್ಡು ಪಕ್ಕ ಬಿದ್ದೇ ಬೀಳುತ್ತೆ ಅಂತಲೇ ಹೇಳ್ಬೋದು. ಆಲ್ರೆಡಿ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಈ ತಿಂಗಳು ಮಾತ್ರ ನಿಮಗೆ ಕಂಪಲ್ಸರಿ ದುಡ್ಡು ಬಿದ್ದೇ ಬೀಳುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹೇಳಿದ್ದಾರೆ. ನಿಮ್ಮ ಬಾಕಿಯನ್ನೆಲ್ಲ ಇವತ್ತು ಕ್ಲಿಯರ್ ಮಾಡಿಬಿಡ್ತೀನಿ, ನೆಕ್ಸ್ಟ್ ಕಂತು 32ನೇ ಕಂತಿನ ಬಗ್ಗೆ ನಾನು ಸಿದ್ಧತೆ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು 2 ಗಂಟೆ ಮೇಲೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರಿಗೆ ಬೇಡ ದುಡ್ಡು 6,000 ರೂಪಾಯಿ ಕೊಟ್ಟರೆ ಯಾರು ಬೇಡ ಅಂತಾರೆ ಹೇಳಿ. ಯಾರಿಗಾದ್ರೂ 3 ಕಂತಿನ ಹಣ ಬಂದಿಲ್ದವ್ರಿಗೆ 6,000 ರೂಪಾಯಿ, 2 ಕಂತಿನ ಹಣ ಬಂದಿಲ್ದವ್ರಿಗೆ 4,000 ರೂಪಾಯಿ, ಇಲ್ಲ ನಮಗೆ ಕಂತು ಸರಿಯಾಗಿ ಬರ್ತಾ ಇತ್ತು, ಈ ಕಂತು ಒಂದೇ 31 ಕಂತು ಒಂದೇ ಬಂದಿರಲಿಲ್ಲ ಅಂತನೋರಿಗೆ 2,000 ರೂಪಾಯಿ ಇವತ್ತು ಬಿದ್ದೇ ಬೀಳುತ್ತೆ. ಅದಕ್ಕೋಸ್ಕರ ನಿಮ್ಗೇನಾದರೂ ಇವತ್ತು ದುಡ್ಡು ಬಂದಿಲ್ಲ ಅಂತೇಳಿದರೆ ನಾನು ಹೇಳಿದ ಥರನೇ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಒಂದು ಬಾರಿ ಚೆಕ್ ಮಾಡಿ, ಮತ್ತು ಇವಾಗ ಅಪ್ಲಿಕೇಶನ್ ಎಲ್ಲ ಬಿಟ್ಟಿದ್ದಾರೆ, ಆ ಅಪ್ಲಿಕೇಶನ್ನು ಕೂಡ ನೀವು ಫುಲ್ ಮಾಡಿಸ್ಬಿಟ್ಟು ಆ ಅಪ್ಲಿಕೇಶನ್ನು ಕೂಡ ಹಾಕ್ಸ್ಬಿಡಿ ಹಂಗೇನೆ. ಹಾಗಾದರೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಯಾವ್ಯಾವ ಜಿಲ್ಲೆಗಳಿಗೆ ಇಲ್ಲಿ ಹಣನ ಮಾಡ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ, ಯಾರ್ಯಾರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದರೆ ಈ ಊರಿಗೆ ಇವತ್ತು ಪಕ್ಕನೇ 2 ಗಂಟೆ ಮೇಲೆ ನಿಮ್ಮ ಅಕೌಂಟ್ಗೆ ದುಡ್ಡು ಬೀಳ್ತವೆ ಅಂತಲೇ ಹೇಳ್ಬೋದು. ಯಾವ ಜಿಲ್ಲೆಗಳು ಅಂತಂದರೆ ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ದಕ್ಷಿಣ ಕನ್ನಡ, ಉಡುಪಿ, ಬಳ್ಳಾರಿ, ಉತ್ತರ ಕನ್ನಡ, ದಾವಣಗೆರೆ, ಇಂತಹ ಇನ್ನೂ 2-3 ಹಲವಾರು ಜಿಲ್ಲೆಗಳಿಗೆ ಇವತ್ತು
ಪಕ್ಕ ಬೀಳ್ತವೆ 2,000 ರೂಪಾಯಿ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಲಿಂದನೂ ಕೂಡ ದುಡ್ಡು ತೊಗೊತಾ ಇದ್ವಿ, ಈಗ ನಮಗೆ ದುಡ್ಡು ಬರ್ತಾ ಇಲ್ಲ ಅನ್ನೋರು ಸ್ವಲ್ಪ ವಿಚಾರಿಸ್ಕೊಂಡು ನಿಮ್ಗೆ ಸೆಂಟರ್ ಇರ್ತವೆ, ಜಿರಾಕ್ಸ್ ಸೆಂಟರ್, ಆ ಥರ ಸೆಂಟರ್ಗಳೆಲ್ಲ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಬೇಕು, ಹೊಸದಾಗಿ ಆಗಬೇಕು. ಈಗ ಆಲ್ರೆಡಿ ಅಪ್ಲಿಕೇಶನ್ ಓಪನ್ ಕೂಡ ಆಗಿದ್ದಾವೆ ಕೆಲವೊಂದು ಜಿಲ್ಲೆಗಳಲ್ಲಿ ಆಗಿಲ್ಲ. ಆ ಥರದವರು ಹೋಗ್ಬಿಟ್ಟು ಕೇಳ್ಕೊಳ್ಳಿ, ಸರ್ ನಮ್ದು ಯಾವಾಗ ಆಗುತ್ತೆ ಸರ್ ಅಪ್ಲಿಕೇಶನ್ ಓಪನ್ನು, ಯಾವಾಗ ಅಂತ ಕೇಳ್ಕೊಳ್ಳಿ. ಹಾಗೆಯೇ ಅವ್ರನ್ನ ಸರ್ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಸರ್ ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ಎಲ್ಲದು ಕೂಡ ಇನ್ಫಾರ್ಮೇಷನ್ ತಿಳ್ಕೊಂಡು ನೀವು ಇನ್ನೊಂದು ಬಾರಿ ಅಪ್ಲಿಕೇಶನ್ ಹಾಕೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ 32ನೇ ಕಂತು ಅಪ್ಲಿಕೇಶನ್ ಮೇಲೇ ನಿಂತ್ಕೊಂಡಿರುತ್ತೆ. ಈ 30ನೇ ಕಂತು 31ನೇ ಕಂತು ಮಾತ್ರ ಹಳೆ ಅಪ್ಲಿಕೇಶನ್ನ ಕಂತುಗಳಾಗಿರ್ತವೆ. ಇವೆರಡು ಕೂಡ ಬಾಕಿ ಕಂತುಗಳಾಗಿರ್ತವೆ. ಇವತ್ತು ಸೋಮವಾರ ಇದು ಕ್ಲೋಸ್ ಆಗುತ್ತೆ. ಹಾಗೆಯೇ ನಿಮ್ಮ ಖಾತೆಗೆ ಕೂಡ ಇವತ್ತು ದುಡ್ಡು ಬರುತ್ತೆ ಅಂತಲೇ ಹೇಳಿದ್ದಾರೆ. ನೋಡಬೇಕು ಕಾದು 2 ಗಂಟೆ ಮೇಲೆ. ಹಾಗಾಗಿ ನೀವು 2 ಗಂಟೆವರೆಗೂ ನಿಮ್ಮ ಖಾತೆನ ಆಗಾಗ ಚೆಕ್ ಮಾಡಿಸ್ತಾ ಇರಿ. ಹಾಗೆಯೇ ನೀವು ಇದರಲ್ಲಿ ಏನಾದರೂ ಬ್ಯಾಂಕಲ್ಲಿ ಏನಾದರೂ ತೊಂದರೆ ಇರಬೇಕಾದ್ರೆ ನೀವು ಹೋಗ್ಬಿಟ್ಟು ಇವತ್ತು ಮಧ್ಯಾಹ್ನ ಹೋಗ್ಬಿಟ್ಟು ಏನು ಸರ್ ನಮ್ಮದು ಯಾಕೆ ಖಾತೆಯಲ್ಲಿ ದುಡ್ಡು ಬೀಳ್ತಾ ಇಲ್ಲ, ಅವ್ರನ್ನೂ ಕೂಡ ಒಂದು ಬಾರಿ ಇನ್ಫಾರ್ಮೇಷನ್ ಕೇಳಿ. ನಿಮ್ದೇನಾದರೂ ಪಾಸ್ಬುಕ್ಕದಲ್ಲಿ ಏನೋ ಇರುತ್ತೆ ಆಗಿರ್ಬೋದು, ಏನಾದರೂ ಲಿಂಕ್ ಏನಾದರೂ ಮಾಡೋದಿರುತ್ತೆ, ಆಧಾರ್ ಕಾರ್ಡ್ ಲಿಂಕು, ಮೊಬೈಲ್ ನಂಬರ್ ಲಿಂಕು, ಆ ಥರದ್ದು ಏನಾದರೂ ಇದ್ದರೆ ಅವರು ಆಲ್ರೆಡಿ ಈಗ ಬ್ಯಾಂಕ್ ಅವರು ಇನ್ಫಾರ್ಮೇಷನ್ನ ಕೊಡ್ತಾರೆ. ಅದನ್ನು ನೀವು ಲಿಂಕ್ ಮಾಡೋದ್ರಿಂದ ನಿಮಗೆ ಇನ್ನು ಉಳಿದಿದ್ದ ಕಂತಿನ ದುಡ್ಡು ಕೂಡ ತಗೋಬೋದು ಅಂತಲೇ ಹೇಳ್ಬೋದು. ಇದಾಯಿತು ಇವತ್ತಿನ ಅಪ್ಡೇಟ್. ನಾಳೆಗಾಗಿ ನೀವು ಕಮೆಂಟ್ ಮಾಡ್ತಾ ಇರಿ, ಯಾರ್ಯಾರಿಗೆ ಇವತ್ತು ದುಡ್ಡು ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.